ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿ 11 ವರ್ಷ ಕಳೆದಿದೆ. ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಬಾರಿಗೆ ತವರು ರಾಜ್ಯ ಗುಜರಾತ್ಗೆ ಭೇಟಿ ನೀಡಿದ್ದು ರೋಡ್ ಶೋ ನಡೆಸಿದ್ದಾರೆ. ಪಹಲ್ಗಾಮ್ ದಾಳಿ, ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡಿದ ಮೋದಿ ಕಾಶ್ಮೀರದ ವಿಚಾರದಲ್ಲಿ ಸರ್ದಾರ್ ಪಟೇಲ್ ಆಡಿದ್ದ ಮಾತನ್ನ ಮೆಲುಕು ಹಾಕಿದ್ದಾರೆ. पीओके वापस नहीं आता है तब तक सेना रुकनी नहीं चाहिए, लेकिन सरदार साहब की बात मानी नहीं गई. 75 साल से चला है. पहलगाम में भी उसी का विकृत रूप था. ಪ್ರಧಾನಿ ಮೋದಿ ಬೃಹತ್ ರೋಡ್ ಶೋ, ರಸ್ತೆಯ ಇಕ್ಕೆಲಗಳಲ್ಲಿ ರಾರಾಜಿಸಿದ ಭಾರತದ ತಿರಂಗ. ಪ್ರಧಾನಿ ಮೋದಿ ಪರ ಜಯಘೋಷ, ಜನರತ್ತ ಕೈ ಬೀಸುತ್ತಾ ಮುಂದೆ ಸಾಗುತ್ತಿರುವ ಪ್ರಧಾನ ಸೇವಕ. ಕಣ್ಣು ಹಾಯಿಸಿದಷ್ಟು ಜನವೋ ಜನ. ಅಂದಹಾಗೆ ತವರಿನಲ್ಲಿ ಪ್ರಧಾನಿ ಮೋದಿ ಮೊಳಗಿಸಿದ ರಣಕಹಳೆ ಇದು. ಪಹಲ್ಗಾಮ್ ದಾಳಿಗೆ ವಿಭಜನೆ ಸಮಯದ ನಿರ್ಧಾರ ಕಾರಣ. ಅಂದು ಪಟೇಲರ ಮಾತು ಕೇಳಬೇಕಿತ್ತು ಎಂದ ಮೋದಿ. 2 ದಿನಗಳ ಗುಜರಾತ್ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ನಿನ್ನೆ ವಡೋದರಾದಲ್ಲಿ ಮಿಂಚಿನ ಸಂಚಲನ ಸೃಷ್ಟಿಸಿದ್ರು. ಇವತ್ತು ಗಾಂಧಿನಗರಕ್ಕೆ ಭೇಟಿ ನೀಡಿದ್ದ ಪ್ರಧಾನಿ ಮೋದಿ ಬೃಹತ್ ರೋಡ್ ಶೋ ನಡೆಸಿದ್ರು. ತವರು ನೆಲದ ನಾಯಕನನ್ನ ನೋಡಲು ಸಾವಿರಾರು ಜನ ಜಮಾಯಿಸಿದ್ರು. ರಸ್ತೆಯ ಇಕ್ಕೆಲಗಳಲ್ಲಿ ಪ್ರಧಾನಿ ಮೋದಿ ಜೈಕಾರ ಮೊಳಗಿತ್ತು. ಬೃಹತ್ ರೋಡ್ ಶೋ ಮೂಲಕ ಮಿಂಚು ಹರಿಸಿದ ಮೋದಿ 5,536 ಕೋಟಿ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೂ ಚಾಲನೆ ನೀಡಿದ್ರು. ಪಹಲ್ಗಾಮ್ ದಾಳಿ ಹಾಗೂ ಆಪರೇಷನ್ ಸಿಂಧೂರದ ಬಗ್ಗೆ ಮಾತಾಡಿದ ಪ್ರಧಾನಿ ಮೋದಿ, ಕಳೆದ ಏಪ್ರಿಲ್ 22ರಂದು 26 ಪ್ರವಾಸಿಗರು ಸಾವನ್ನಪ್ಪಿದ್ದ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ನಡೆಸೋದಕ್ಕೆ 1947ರ ದೇಶ ವಿಭಜನೆಯ ವೇಳೆ ತಗೊಂಡ ನಿರ್ಧಾರವೇ ಕಾರಣ ಅಂತ ಪ್ರಧಾನಿ ಮೋದಿ ದೂಷಿಸಿದ್ದಾರೆ. 1947 में जब मां भारती के टुकड़े हुए, कटनी चाहिए थी तो जंजीरें, लेकिन काट दी गई भुजाएं. देश के 3 टुकड़े कर दिए गए और उसी रात पहला आतंकवादी हमला कश्मीर की धरती पर हुआ. और सरदार पटेल की इच्छा थी कि पीओके वापस नहीं आता है तब तक सेना रुकनी नहीं चाहिए, लेकिन सरदार साहब की बात मानी नहीं गई. 75 साल से चला है. पहलगाम में भी उसी का विकृत रूप था. ಇನ್ನು ನಮ್ಮ ದೇಶದಲ್ಲಿ ಹರಿಯುವ ನೀರು ಪಡೆಯಲು ನಮಗೆ ಹಕ್ಕಿಲ್ವಾ, ನಮಗೆ ಅದು ಬೇಡವಾ ಅಂತ ಸಿಂಧು ನದಿ ನೀರಿನ ಅಗತ್ಯತೆ ಪ್ರಸ್ತಾಪಿಸಿ ಪಾಕಿಸ್ತಾನಕ್ಕೆ ಕಿಚಾಯಿಸಿದ್ದಾರೆ. और हमने डैम थोड़े खोल करके सफाई शुरू की. जो कूड़ा कचरा था वो निकाल रहे हैं. इतने से वहां फ्लड आ जाता है. ಇಷ್ಟಕ್ಕೆ ಸುಮ್ಮನಾಗದ ಪ್ರಧಾನಿ ಮೋದಿ ಭಾರತದ ಆರ್ಥಿಕತೆ 4ನೇ ಸ್ಥಾನಕ್ಕೇರಿದ್ದನ್ನ ಪುನರುಚ್ಚರಿಸಿದ್ರು. ನಮ್ಮನ್ನ 300 ವರ್ಷ ಆಳಿದವರಿಗಿಂತ ನಾವು ಮೇಲಿದ್ದೀವಿ ಅಂತ ಎದೆ ತಟ್ಕೊಂಡು ಇಂಗ್ಲೆಂಡ್ನ ಕಾಲೆಳೆದ್ರು. ದೇಶ ಇನ್ನು ಕಾಯೋದಿಲ್ಲ, ಮೋದಿ ಹೈ ತೋ ಮುಮ್ಕಿನ್ ಹೈ ಎಂಬ ಮಾತು ಕೇಳಿಸುತ್ತಿವೆ. 2047ಕ್ಕೆ ವಿಕಸಿತ ಗುರಿ ಸಾಧಿಸೋದೇ ನಮ್ಮ ಮಂತ್ರ ಅಂತ ಗುಡುಗಿದ್ರು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.